ಆತ್ಮೀಯ ವೀಕ್ಷಕರೇ, ತಾವೆಲ್ಲರೂ ದೇವರ ವಾಕ್ಯಗಳ ಅಧ್ಯಯನದಲ್ಲಿ ಸಂತೋಷ ಪಡುತ್ತಾ ಆತ್ಮೀಕವಾಗಿ ಬಲ ಹೊಂದುತ್ತಾ ಇದ್ದೀರಿ ಎಂದು ನಾವು ನಂಬುತ್ತೇವೆ. ನಮ್ಮ ಜೀವಿತವು ಆತನನ್ನೇ ದೃಷ್ಟಿಸುತ್ತಾ ಮುನ್ನಡೆಯಲು ದೇವರ ವಾಕ್ಯಗಳು ನಮಗೆ ಬಲವನ್ನು ಕೊಡುತ್ತದೆ. ಮತ್ತಾಯನು ಬರೆದ ಸುವಾರ್ತೆಯ 21ನೇ ಅಧ್ಯಾಯದ ಧ್ಯಾನಕ್ಕೆ ನಾವು ಬಂದಿದ್ದೇವೆ. ಆತನು ಕತ್ತೆಯ ಮರಿಯ ಮೇಲೆ ಹತ್ತಿದವನಾಗಿ ಯೆರೂಸಲೇಮನ್ನು ಪ್ರವೇಶ ಮಾಡಿದ್ದು, ಒಣಗಿದ ಅಂಜೂರದ ಮರ, ಇಬ್ಬರು ಪುತ್ರರ ಸಾಮ್ಯದಲ್ಲಿ ಅಡಗಿರುವ ಗೂಢಾರ್ಥಗಳನ್ನು ತಿಳಿದುಕೊಳ್ಳೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಕೀರ್ತನೆಗಳು 50:15ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ವಂದನೆಗಳು. ಸತ್ಯವೇದ ಅಧ್ಯಯನವು ಅನೇಕರ ಬಾಳಿಗೆ ಬೆಳಕನ್ನು ನೀಡುತ್ತಿದೆ. ಆದುದರಿಂದ ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ನಿಮ್ಮ ಕರೆಯು ಬಹಳ ಅವಶ್ಯವಾಗಿದೆ. ಮರೆಯದೆ ಕರೆ ಮಾಡಿ ಸೇವೆಯನ್ನು ಬೆಂಬಲಿಸಿರಿ. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆಯ 21ನೇ ಅಧ್ಯಾಯವನ್ನು ಪ್ರಾರಂಭಿಸೋಣ. ಈ 21ನೇ ಅಧ್ಯಾಯದ ಮುಖ್ಯಾಂಶಗಳು: ಯೇಸು ಯೆರೂಸಲೇಮನ್ನು ಅಧಿಕೃತವಾಗಿ ಪ್ರವೇಶಿಸ್ತಾನೆ, ದೇವಾಲಯವನ್ನು ಶುಚಿಗೊಳಿಸಿದ್ದು, ಅಂಜೂರದ ಮರವನ್ನು ಶಪಿಸಿದ್ದು ಎಂಬುದಾಗಿದೆ. ಪ್ರಿಯರೇ, ಮಹಾಯಾಜಕರು ಹಿರಿಯರು ಆತನನ್ನು ಪ್ರಶ್ನಿಸಿದಾಗ ಅವರನ್ನು ಖಂಡಿಸಲು ಆತನು ಇಬ್ಬರು ಮಗಂದಿರ ಹಾಗೂ ಮನೆ ಯಜಮಾನನ ಮಗನನ್ನು ಕೊಂದ ಸೇವಕರ ಸಾಮ್ಯವನ್ನು ಹೇಳಿದನು. ಈ ಅಧ್ಯಾಯದಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿನ ಚಟುವಟಿಕೆಗಳು ಒಟ್ಟಾಗಿರುವಂತೆ ತೋರುತ್ತದೆ. ಯೇಸು ಯೆರೂಸಲೇಮಿಗೆ ಹೊಸ ಪಾತ್ರದೊಂದಿಗೆ ಬರುತ್ತಾನೆ. ಯೇಸುವಿನ ಕ್ರಿಯೆಗಳಲ್ಲಿ ಒಂದು ದೃಢ ತೀರ್ಮಾನವಿದ್ದಂತೆ ತೋರುತ್ತದೆ. ವೈರಿಗಳು ಕ್ರಿಯೆಗೆ ತೊಡಗುವಂತೆ ಆತನು ಒತ್ತಾಯಿಸುವನಾಗಿದ್ದಾನೆ. ತನ್ನ ಆಯ್ಕೆಯ ಸಮಯದಲ್ಲಿ ಅವರು ಕಾರ್ಯ ಮಾಡುವಂತೆ ನಡೆಸುತ್ತಾನೆ. ಇಡೀ ಪರಿಸ್ಥಿತಿ ಆತನ ಹತೋಟಿಯಲ್ಲಿದೆ. ಕ್ರೂಜೆಯನ್ನು ಸಮೀಪಿಸುವ ಈ ಹಂತದಲ್ಲಿ ಆತನು ನಿಜವಾಗಿ ಅರಸನಂತಿದ್ದಾನೆ. ಪ್ರಿಯರೇ, ಮುಂದಕ್ಕೆ ನಾವು ಆತನ ಜಯದ ಪ್ರವೇಶ ಎಂಬುದನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಅವರು ಯೆರೂಸಲೇಮಿಗೆ ಸಮೀಪಿಸಿ ಎಣ್ಣೆಯ ಮರಗಳ ಗುಡ್ಡದ ಬಳಿಯಲ್ಲಿರುವ ಬೆತ್ಪದೆಗೆ ಬಂದಾಗ ಯೇಸು ಇಬ್ಬರು ಶಿಷ್ಯರನ್ನು ಕರೆದು, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ. ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು ಅದರ ಕೂಡ ಇರುವ ಮರಿಯನ್ನೂ ಕಾಣುವಿರಿ. ಅವುಗಳನ್ನು ಬಿಚ್ಚಿ ನನ್ನ ಹತ್ತಿರಕ್ಕೆ ಹಿಡಿಕೊಂಡು ಬನ್ನಿರಿ. ಯಾವನಾದರೂ ನಿಮಗೆ ಏನಾದರೂ ಹೇಳಿದರೆ, ಇವು ಸ್ವಾಮಿಯವರಿಗೆ ಬೇಕಾಗಿವೆ ಅನ್ನಿರಿ. ಕೂಡಲೇ ಅವುಗಳನ್ನು ಬಿಟ್ಟು ಕೊಡುವನು ಎಂದು ಹೇಳಿ ಕಳುಹಿಸಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಘಟನೆಯಲ್ಲಿ ಯಾವ ಅದ್ಭುತವೂ ಅಡಗಿಲ್ಲ. ಆದರೆ ಕೆಲವರು ಹಾಗೆ ನೆನೆಸುತ್ತಾರೆ. ಇದು ಒಂದು ಸ್ವಾಭಾವಿಕ ಘಟನೆಯಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 4 ಮತ್ತು 5ನೇ ವಚನವನ್ನು ನೋಡೋಣ. ಒಬ್ಬ ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದು ಆಯಿತು. ಆ ಮಾತು ಏನೆಂದರೆ, ಚಿಯೋನ್ ನಗರಿಗೆ, ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಆತನು ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು, ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆಂದು ಹೇಳಿರಿ ಎಂಬುದಾಗಿ. ಪ್ರಿಯರೇ, ಈ ಭಾಗವು ಜಕರ್ಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 9ರ ಪುನರುಚ್ಚರಣೆಯಾಗಿದೆ. ಚಿಯೋನ್ ನಗರಿಯೇ, ಬಹು ಸಂತೋಷಪಡು, ಯೆರೂಸಲೇಮ್ ಪುರಿಯೇ, ಹರ್ಷಧ್ವನಿಗೈ, ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು, ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ ಎಂಬುದೇ. ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆಯ ಭಾಗದಲ್ಲಿ ಕೆಲವು ಶಬ್ದಗಳನ್ನು ಬಿಡಲಾಗಿದೆ. ಚಿಯೋನ್ ನಗರಿಯೇ, ಬಹು ಸಂತೋಷಪಡು ಎಂಬ ಮಾತು ಬಿಡಲ್ಪಟ್ಟಿದೆ. ಯಾಕಂದರೆ ನಮ್ಮ ಕರ್ತನು ಯೆರೂಸಲೇಮಿಗೆ ಸಂತೋಷ ಪಡುವುದಕ್ಕಾಗಿ ಬರುತ್ತಿಲ್ಲ. ಅದು ಆತನ 2ನೇ ಬರೋಣದಲ್ಲಿ ನಡೆಯುವಂತಹದ್ದು. ಮಾತ್ರವಲ್ಲದೆ ಆತನು ನ್ಯಾಯವಂತನು, ಸುರಕ್ಷಿತನು ಎಂಬ ಮಾತೂ ಇಲ್ಲ. ರಕ್ಷಣೆ ಎಂಬ ಶಬ್ದ ಜಯದ ಸೂಚಕವಾಗಿದ್ದು, ಅದು ಆತನ 2ನೇ ಬರೋಣದ ಸಮಯದಲ್ಲಿ ನೆರವೇರುವಂತಹದ್ದು. ಇದರಿಂದಾಗಿ ನಾವು ತಿಳಿದುಕೊಳ್ಳುವುದೇನೆಂದರೆ, ಆತನ 2ನೇ ಬರೋಣದ ಸಮಯದಲ್ಲಿ ನಿಜವಾದ ಜಯೋತ್ಸವದ
ಪ್ರವೇಶ ಉಂಟಾಗುತ್ತದೆ ಎಂಬುದಾಗಿ. ಪ್ರಿಯರೇ, ಯೇಸು ಕತ್ತೆ ಮರಿಯ ಮೇಲೆ ಬರುವುದರ ಮೂಲಕ ತನ್ನ ದೀನತನವನ್ನು ತೋರಿಸ್ತಾನೆ ಎಂದು ಭಾವಿಸುತ್ತಾರೆ. ಇದು ಸರಿಯಲ್ಲ. ಈ ಚಿಕ್ಕ ಪ್ರಾಣಿಯನ್ನೇರಿ ಅರಸರೂ ಬರುತ್ತಿದ್ದರು. ಕತ್ತೆಯು ಶಾಂತಿ ಸೂಚಕ ಪ್ರಾಣಿಯಾಗಿದೆ, ಕುದುರೆಯು ಯುದ್ಧದ ಪ್ರಾಣಿ. ಈ ಶಾಂತಿಯ ಪ್ರಾಣಿಯನ್ನೇರಿ ಯೇಸು ಯೆರೂಸಲೇಮನ್ನು ಪ್ರವೇಶಿಸುವಾಗ ಆತನು ತಾನು ರಾಜನೆಂಬುದನ್ನು ಸೂಚಿಸುತ್ತಾನೆ. ಆದರೂ ಆತನು ದೀನ ಮನಸ್ಸುಳ್ಳವನೆಂದು ಪ್ರವಾದಿಯು ನುಡಿಯುತ್ತಾನೆ. ಮುಂದಕ್ಕೆ ನೋಡಿರಿ, ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 6ನೇ ವಚನದಿಂದ 9ನೇ ವಚನದವರೆಗೆ. ಆಗ ಶಿಷ್ಯರು ಹೋಗಿ ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆಯೇ ಕತ್ತೆಯನ್ನು ಮರಿಯನ್ನೂ ತಂದು ಅವುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಕಲು ಆತನು ಹತ್ತಿ ಕೂತುಕೊಂಡನು. ಆಗ ಜನರ ಗುಂಪಿನಲ್ಲಿ ಬಹಳ ಮಂದಿ ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಬೇರೆ ಕೆಲವರು ಮರಗಳಿಂದ ಚಿಗುರುಗಳನ್ನು ಕೊಯ್ದು ದಾರಿಯಲ್ಲಿ ಹರಡುತ್ತಿದ್ದರು. ಆತನ ಹಿಂದೆಯೂ ಮುಂದೆಯೂ ಗುಂಪಾಗಿ ಹೋಗುತ್ತಿದ್ದ ಜನರು, ದಾವೀದನ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಜಯ ಎಂದು ಆರ್ಭಟಿಸಿದರು ಎಂಬುದೇ. ಪ್ರಿಯ ವೀಕ್ಷಕರೇ, ಯೇಸು ಯೆರೂಸಲೇಮಿಗೆ ಈ ಮಾರ್ಗವಾಗಿ ಬಂದಿರಲಿಕ್ಕಿಲ್ಲ. ಯೋಹಾನನ ಸುವಾರ್ತೆಯಲ್ಲಿ ಇದನ್ನು ನಾವು ಓದುತ್ತೇವೆ. ಬಹುಶಃ ಆತನು ಹೆಚ್ಚಾಗಿ ಕುರಿ ಅಗಸೆ ಬಾಗಿಲಿನ ಮೂಲಕ ಹೆಚ್ಚು ಪ್ರಚಾರವಿಲ್ಲದಂತೆ ಬಂದು ಪ್ರವೇಶಿಸುತ್ತಿದ್ದಿರಬೇಕು. ಆ ಬಾಗಿಲಿನ ಮೂಲಕವೇ ಯಜ್ಞದ ಪ್ರಾಣಿಗಳನ್ನು ತರುತ್ತಿದ್ದರು. ಆದರೆ ಈಗ ಆತನು ಅರಸನಂತೆ ಪ್ರವೇಶಿಸುತ್ತಿದ್ದಾನೆ ಮತ್ತು ಆತನ ಜೊತೆಯಲ್ಲಿದ್ದವರು ಆತನನ್ನು ಅರಸನೆಂದು ಒಪ್ಪಿಕೊಳ್ಳುತ್ತಾರೆ. ಅವರಿಗೆ ಆತನನ್ನು ಸ್ವೀಕರಿಸಲಿಕ್ಕೂ ಇಲ್ಲವೇ ತಿರಸ್ಕರಿಸಲಿಕ್ಕೂ ಇದು ಒಂದು ಅವಕಾಶವಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ನೋಡಿರಿ. ಆತನು ಯೆರೂಸಲೇಮನ್ನು ಸೇರಲು ಪಟ್ಟಣವೆಲ್ಲ ಗದ್ದಲವಾಗಿ, ಈತನು ಯಾರು ಅಂದರು. ಅದಕ್ಕೆ ಆ ಜನರ ಗುಂಪಿನವರು, ಈತನು ಆ ಪ್ರವಾದಿ, ಗಲಿಲಾಯದ ನಜರೇತಿನ ಯೇಸು ಅಂದರು ಎಂಬುದೇ. ಕಡೇ ಬಾರಿಗೆ ಯೇಸು ನುಡಿದಂತೆ ಆತನನ್ನು ಅಂಗೀಕರಿಸುವುದಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಯೇಸು ಯೆರೂಸಲೇಮಿಗೆ ಕೊಡುತ್ತಿದ್ದಾನೆ. ಮುಂದಕ್ಕೆ ನಾವು ದೇವಾಲಯವನ್ನು 2ನೇ ಬಾರಿ ಶುದ್ಧೀಕರಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು ಗಮನಿಸಿರಿ. ಬಳಿಕ ಯೇಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವ ಕೊಳ್ಳುವ ಎಲ್ಲರನ್ನೂ ಹೊರಡಿಸಿಬಿಟ್ಟು ಚಿನಿವಾರರ ಮೇಜುಗಳನ್ನು, ಪಾರಿವಾಳ ಮಾರುವವರ ಕಾಲ್ಮಣೆಗಳನ್ನೂ ಕೆಡವಿ ಅವರಿಗೆ, ನನ್ನ ಆಲಯವು ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಎಂದು ಬರೆದದೆ, ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡುತ್ತೀರಿ ಎಂದು ಹೇಳಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಇದು ಕಠಿಣವಾದ ಮಾತಲ್ಲವೇ? ಈ ಜಯೋತ್ಸವದ ಪ್ರವೇಶದ ಕುರಿತಾದ ಕೆಲವು ವಿಚಾರಗಳನ್ನು ನಾನು ತಿಳಿಸುತ್ತೇನೆ. ಮೊದಲನೇದಾಗಿ, ಇದನ್ನು ಜಯೋತ್ಸವ ಎಂದು ಕರೆಯಲಾಗದು. ಯಾಕಂದರೆ ಜಕರ್ಯನ ಪ್ರವಾದನೆಯ ಕೆಲವು ಅಂಶಗಳು ಮಾತ್ರ ಇಲ್ಲಿ ನೆರವೇರಿದೆ. ನಮ್ಮ ಕರ್ತನು ಯೆರೂಸಲೇಮಿನೊಳಕ್ಕೆ ಬಂದದ್ದು ರಕ್ಷಕನಾಗಿರುವುದಕ್ಕಾಗಿ. ಆತನು ಜನರಿಗೆ ಕೊನೆ ಬಾರಿಗೆ ತನ್ನನ್ನು ಕಾಣಿಸಿಕೊಳ್ಳುತ್ತಿದ್ದಾನೆ. 4 ಸುವಾರ್ತೆಗಳ ದಾಖಲೆಗಳನ್ನು ಒಟ್ಟಾಗಿ ನೋಡುವುದಾದರೆ ವಿಶೇಷ ಸಂಗತಿಗಳು ತಿಳಿದು ಬರುತ್ತವೆ. ಸ್ಪಷ್ಟವಾಗಿ ನಾವು ತಿಳಿಯುವಂತೆ ಆತನು 3 ಪ್ರತ್ಯೇಕವಾದ ದಿನಗಳಂದು ಪಟ್ಟಣವನ್ನು ಪ್ರವೇಶ ಮಾಡುತ್ತಾನೆ. ಮೊದಲನೇ ಸಾರಿ ಶನಿವಾರ, ಸಬ್ಬತ್ತಿನ ದಿನದಂದು. ಅಂದು ಯಾವ ದುಡ್ಡಿನ ವ್ಯವಹಾರವೂ ನಡೆಯುತ್ತಿರಲಿಲ್ಲ. ಆತನು ಸುತ್ತ ನೋಡಿ ಹಿಂತಿರುಗಿ ಹೋಗಿದ್ದಾನೆ. ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 11ನೇ ವಚನ ನೋಡಿರಿ. ತರುವಾಯ ಯೇಸು ಯೆರೂಸಲೇಮನ್ನು ಸೇರಿ ದೇವಾಲಯಕ್ಕೆ ಹೋಗಿ ಸುತ್ತಲೂ ಎಲ್ಲ ನೋಡಿಕೊಂಡು ಅಷ್ಟರಲ್ಲಿ ಸಂಜೆಯಾದ್ದರಿಂದ 12 ಮಂದಿ ಶಿಷ್ಯರನ್ನು ಕರಕೊಂಡು ಬೆತಾನ್ಯಕ್ಕೆ ಹೊರಟು ಹೋದನು ಎಂಬುದೇ. ಆತನ 2ನೇ ಪ್ರವೇಶ ವಾರದ ಮೊದಲನೆಯ ದಿನವಾದ ಭಾನುವಾರದಂದು. ಆಗ ಹಣ ಬದಲಾಯಿಸುತ್ತಿದ್ದರು. ಆತನು ದೇವಾಲಯವನ್ನು ಶುದ್ಧೀಕರಿಸಿದನು. ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು ನೋಡಿರಿ. ಪ್ರಿಯರೇ, ಈ ದಿನದಂದು ಆತನು ಅರಸನಂತೆ ಪ್ರವೇಶ ಮಾಡಿದ್ದನು. 3ನೇ ಬಾರಿ ಆತನು ಪ್ರವೇಶಿಸಿದ್ದು ಸೋಮವಾರದಂದು, ವಾರದ 2ನೇ ದಿನದಂದು. ಆ ದಿನದಂದು ಆತನು ಯೆರೂಸಲೇಮಿಗಾಗಿ ಅತ್ತನು. ಬಳಿಕ ದೇವಾಲಯವನ್ನು ಪ್ರವೇಶಿಸಿ ಬೋಧಿಸಿದನು ಹಾಗೂ
ರೋಗಿಗಳನ್ನು ಸ್ವಸ್ಥಪಡಿಸಿದನು. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 41ನೇ ವಚನದಿಂದ 44ನೇ ವಚನದವರೆಗೆ ಮತ್ತು 47ನೇ ವಚನದಿಂದ 48ನೇ ವಚನದವರೆಗೆ ನೋಡಿರಿ. ಪ್ರಿಯರೇ, ಆ ದಿನದಂದು ಆತನು ಒಬ್ಬ ಪ್ರವಾದಿಯಂತೆ ಪ್ರವೇಶಿಸಿದನು. ಮತ್ತಾಯ, ಮಾರ್ಕ, ಲೂಕನ ಸುವಾರ್ತೆಗಳಲ್ಲಿರುವ ಈ ದಾಖಲೆಗಳನ್ನು ನಾವು ಹೋಲಿಸಿದರೆ ಅವು 3 ಬೇರೆ ಬೇರೆ ಪ್ರವೇಶಗಳ ಕುರಿತಾಗಿ ಇವೆ ಎಂಬುದು ತಿಳಿದು ಬರುತ್ತದೆ. ಮತ್ತು 3 ಬಾರಿಯೂ ಆತನು ಬೇರೆ ಬೇರೆ ಪಾತ್ರಗಳನ್ನು ವಹಿಸಿದ್ದನು. ಯಾಜಕನಾಗಿ, ಅರಸನಾಗಿ ಹಾಗೂ ಪ್ರವಾದಿಯಾಗಿ. ಮತ್ತು ಪ್ರತಿದಿನ ಆತನು ಬೆತಾನ್ಯಕ್ಕೆ ಹಿಂತಿರುಗುತ್ತಿದ್ದನು. ಆತನು ಬಂಧಿಸಲ್ಪಡುವ ತನಕಲೂ ಪಟ್ಟಣದಲ್ಲಿ ರಾತ್ರಿ ಕಳೆದಿರಲಿಲ್ಲ. ಪ್ರಿಯರೇ, ಈ ಜಯೋತ್ಸವದ ಪ್ರವೇಶವು ಕ್ರೂಜೆಯಲ್ಲಿ ಕೊನೆಗೊಂಡಿತೆಂಬುದನ್ನು ಗಮನಿಸಿರಿ. ಆದರೆ ಆತನು ನಿಜವಾದ ಜಯದೊಂದಿಗೆ ಇನ್ನೊಮ್ಮೆ ಬರಲಿದ್ದಾನೆ. ಇಬ್ರಿಯ ಗ್ರಂಥಕರ್ತನು ಇದನ್ನು ಅದ್ಭುತವಾಗಿ ಹೀಗೆ ಬರೆದಿದ್ದಾನೆ. ಹೇಗೆಂದರೆ ಇಬ್ರಿಯರ ಬರೆದ ಪತ್ರಿಕೆ 9ನೇ ಅಧ್ಯಾಯ 28ನೇ ವಚನ ನೋಡಿರಿ. ಹಾಗೆಯೇ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡೋದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ 2ನೇ ಸಾರಿ ಕಾಣಿಸಿಕೊಳ್ಳುವನು ಎಂಬುದೇ. ಆತನು ಇನ್ನೊಮ್ಮೆ ಭೂಮಿಗೆ ಬರುವಾಗ ಆತನ ಪಾದಗಳು ಎಣ್ಣೆ ಮರಗಳ ಗುಡ್ಡದ ಮೇಲೆ ನಿಂತಿರುತ್ತವೆಂದು ಜಕರ್ಯನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳಿದೆ. ಮೊದಲನೆಯ 3 ಪ್ರವೇಶಗಳನ್ನು ನಾನು ಜಯೋತ್ಸವದ ಪ್ರವೇಶವೆಂದು ಕರೆಯಲಾರೆ. ಯಾಕಂದರೆ ಆತನು ನಿನ್ನ ಪಾಪಗಳಿಗೋಸ್ಕರ ಸಾಯುವುದಕ್ಕಾಗಿ ಕ್ರೂಜೆಯ ಕಡೆಗೆ ಸಾಗುತ್ತಿದ್ದಾನೆ. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 14ನೇ ವಚನವನ್ನು. ಆಗ ಕುರುಡರೂ ಕುಂಟರು ದೇವಾಲಯದಲ್ಲಿ ಆತನ ಬಳಿಗೆ ಬರಲು ಅವರನ್ನು ಸ್ವಸ್ಥ ಮಾಡಿದನು ಎಂಬುದೇ. ಅನೇಕ ಜನರ ಗುಂಪು ಸ್ವಸ್ಥರಾದರು ಎಂಬ ಅಂಶವನ್ನು ಮತ್ತಾಯನು ಒತ್ತಿ ಹೇಳುತ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಆದರೆ ಮಹಾಯಾಜಕರು, ಶಾಸ್ತ್ರಿಗಳು ಆತನು ಮಾಡಿದ ಆಶ್ಚರ್ಯಕರವಾದ ಕಾರ್ಯಗಳನ್ನು, ದಾವೀದನ ಕುಮಾರನಿಗೆ ಜಯ ಜಯವೆಂದು ದೇವಾಲಯದಲ್ಲಿ ಕೂಗುತ್ತಿರುವ ಹುಡುಗರನ್ನೂ ನೋಡಿ ಸಿಟ್ಟುಗೊಂಡು ಎಂಬುದಾಗಿ. ಪ್ರಿಯರೇ, ಅವರು ಈ ಕಾರ್ಯವನ್ನು ವಿರೋಧಿಸಿದರು. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 16 ಮತ್ತು 17ನೇ ವಚನವನ್ನು ಗಮನಿಸಿರಿ. ಆತನಿಗೆ ಇವರು ಹೇಳುವುದನ್ನು ಕೇಳುತ್ತೀಯಾ ಎಂದು ಹೇಳಲು ಯೇಸು, ಹೌದು ಕೇಳುತ್ತೇನೆ. ಸಣ್ಣ ಮಕ್ಕಳ ಬಾಯಿಂದಲೂ ಮೊಲೆ ಕೂಸುಗಳ ಬಾಯಿಂದಲೂ ಸ್ತೋತ್ರವನ್ನು ಸಿದ್ಧಿಗೆ ತಂದಿ ಎಂಬುದನ್ನು ನೀವು ಎಂದಾದರೂ ಓದಲಿಲ್ಲವೋ ಅಂದನು. ಬಳಿಕ ಅವರನ್ನು ಬಿಟ್ಟು ಪಟ್ಟಣದಿಂದ ಹೊರಟು ಬೆತಾನ್ಯಕ್ಕೆ ಬಂದು ಅಲ್ಲಿ ರಾತ್ರಿ ಇಳುಕೊಂಡನು ಎಂಬುದೇ. ಪ್ರಿಯ ವೀಕ್ಷಕರೇ, ಅವರನ್ನು ಬಿಟ್ಟು ಅಂದರೆ ಆತನು ಧಾರ್ಮಿಕ ನಾಯಕರನ್ನು ತಿರಸ್ಕರಿಸಿದನು ಎಂದು, ಪಟ್ಟಣದಿಂದ ಹೊರಟು ಬೆತಾನ್ಯಕ್ಕೆ ಬಂದು ಎಂಬುದಾಗಿ ನೋಡುವಾಗ ಯೇಸು ತಾನು ಬಂಧಿಸಲ್ಪಡುವ ದಿನದ ತನಕ ರಾತ್ರಿ ಹೊತ್ತು ಯೆರೂಸಲೇಮಿನಲ್ಲಿ ಉಳಿದುಕೊಳ್ಳಲಿಲ್ಲ. ಆದರೆ ಆತನು ಮರುದಿನವೇ ಪಟ್ಟಣದೊಳಕ್ಕೆ ಬಂದದ್ದನ್ನು ನೋಡುತ್ತೇವೆ. ಲೂಕನು ಒತ್ತಿ ಹೇಳುವಂತೆ ಇದು ಆತನ 3ನೇ ಹಾಗೂ ಕೊನೆಯ ಪ್ರವೇಶವಾಗಿದ್ದು, ಇದು ನಮ್ಮ ಈಗಿನ ಪ್ರಕಾರ ಸೋಮವಾರ ಬೆಳಿಗ್ಗೆ ಆಗಿದೆ. ಮುಂದಕ್ಕೆ ನಾವು ಒಣಗಿದ ಅಂಜೂರದ ಮರ ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 18 ಮತ್ತು 19ನೇ ವಚನವನ್ನು ಗಮನಿಸಿರಿ. ಬೆಳಿಗ್ಗೆ ಆತನು ಪಟ್ಟಣಕ್ಕೆ ತಿರುಗಿ ಹೋಗುತ್ತಿರುವಾಗ ಹಸಿದನು. ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನೂ ಕಾಣದೆ ಅದಕ್ಕೆ, ಇನ್ನು ಮೇಲೆ ನಿನ್ನಲ್ಲಿ ಫಲವು ಎಂದೆಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು. ಆ ಕ್ಷಣವೇ ಆ ಅಂಜೂರದ ಮರವು ಒಣಗಿ ಹೋಯಿತು ಎಂಬುದೇ. ಪ್ರಿಯರೇ, ಈ ಅಂಜೂರದ ಮರದ ಘಟನೆಯನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟಕರವಾದ ಕೆಲಸ. ಅಂಜೂರದ ಮರವೆಂದರೇನೆಂದು ಅನೇಕರು ಅನೇಕ ವಿಧವಾದ ಅರ್ಥವನ್ನು ಕೊಡುತ್ತಾರೆ. ಮತ್ತಾಯ 24ರಲ್ಲಿ ನಾವು ಮುಂದೆ ನೋಡಲಿರುವಂತೆ ಅಂಜೂರದ ಮರವೆಂದರೆ ಇಸ್ರಾಯೇಲ್ ಜನಾಂಗ. ಕರ್ತನಾದ ಯೇಸು ಈ ಲೋಕಕ್ಕೆ ಬಂದಿದ್ದಾಗ ಇಸ್ರಾಯೇಲರಲ್ಲಿ ಯಾವ ಫಲವೂ ಕಂಡುಬಂದಿರಲಿಲ್ಲ. ಕೇವಲ ಬಾಹ್ಯ ರೀತಿಯ ಆಚಾರ ವಿಧಿಗಳನ್ನೊಳಗೊಂಡ ಎಲೆಗಳು ಮಾತ್ರ ಇದ್ದವು. ಕರ್ತನಾದ ಯೇಸುವು ಇದನ್ನು ಖಂಡಿಸಿದನು. ಇಸ್ರಾಯೇಲ್ಯರಲ್ಲಿ
ಧಾರ್ಮಿಕ ಆಚಾರಗಳಿದ್ದವು, ಆದರೆ ಅದರಲ್ಲಿ ಯಾವ ಶಕ್ತಿಯೂ ಇರಲಿಲ್ಲ. ದೇವರು ಕೊಟ್ಟದ್ದನ್ನು ಅವರು ಜೀವವಿಲ್ಲದ ಆಚಾರಗಳನ್ನಾಗಿ ಮಾಡಿದ್ದು, ಅದಾವುದೂ ದೇವರ ಉದ್ದೇಶವನ್ನು ನೆರವೇರಿಸುತ್ತಿರಲಿಲ್ಲ. ಕರ್ತನಾದ ಯೇಸು ಕ್ರಿಸ್ತನನ್ನು ಬಿಟ್ಟು ಜೀವಿಸುವ ಸಾಂಸ್ಥಿಕ ಸಭೆಯ ಕುರಿತು ದೇವರು ಕೂಡ ಇದೇ ರೀತಿ ಪ್ರತಿಕ್ರಿಯಿಸುತ್ತಾನೆ ಎಂದು ನಾನು ನೆನೆಸುತ್ತೇನೆ. ಯೇಸು ಅಂಜೂರದ ಮರವನ್ನು ಶಪಿಸಿದ್ದು ಸಾಂಕೇತಿಕವಾದದ್ದಾಗಿದೆ. ಆತನು ಇಸ್ರಾಯೇಲ್ ರಾಜ್ಯವನ್ನು ಖಂಡಿಸಿದನು ಮತ್ತು ಅದರ ಶಿಕ್ಷೆಯನ್ನು ಆ ಜನಾಂಗವು ಕ್ರಿಸ್ತ ಶಕ 70ರಲ್ಲಿ ಅನುಭವಿಸಿತು. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸಿರಿ. ಶಿಷ್ಯರು ಅದನ್ನು ನೋಡಿ ಬೆರಗಾಗಿ, ಆ ಅಂಜೂರದ ಮರವು ಒಂದೇ ಕ್ಷಣದಲ್ಲಿ ಒಣಗಿ ಹೋಯಿತಲ್ಲ, ಅದು ಹೇಗೆ ಅಂದರು ಎಂಬುದೇ. ಪ್ರಿಯರೇ, ಅವರಿಗೆ ಅದೊಂದು ಅಚ್ಚರಿಯ ಸಂಗತಿಯಾಗಿತ್ತು. ಮುಂದಕ್ಕೆ ನೋಡಿರಿ, ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 21 ಮತ್ತು 22ನೇ ವಚನವನ್ನು. ಅದಕ್ಕೆ ಯೇಸು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಸಂಶಯ ಪಡೆದೆ ನಂಬಿದರೆ ನಾನು ಅಂಜೂರದ ಮರಕ್ಕೆ ಮಾಡಿದಂಥದ್ದನ್ನು ನೀವು ಮಾಡುವಿರಿ. ಇದು ಮಾತ್ರವಲ್ಲದೆ ಈ ಬೆಟ್ಟಕ್ಕೆ, ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ ಅದೂ ಆಗುವುದು. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು ಎಂಬುದೇ. ಕರ್ತನಾದ ಯೇಸು ಅವರಿಗೆ ಪ್ರಾರ್ಥನೆಯ ಕುರಿತಾದ ಒಂದು ಪಾಠವನ್ನು ಹೇಳಿಕೊಡುತ್ತಿದ್ದಾನೆ. ಪ್ರಾರ್ಥನೆಯಲ್ಲಿ ನಂಬಿಕೆ ಇರತಕ್ಕದೆಂದು ಹೇಳುತ್ತಾನೆ. ಅಂಜೂರದ ಮರ ಶಾಪಕ್ಕೆ ಒಣಗಿದ್ದು ಅವರಿಗೆ ಆಶ್ಚರ್ಯವಾಗಿ ಕಂಡಿತು. ಆದರೆ ದೇವರು ಈ ರೀತಿ ಅದ್ಭುತವಾಗಿಯೂ ಕಾರ್ಯ ಸಾಧಿಸಬಲ್ಲನೆಂಬುದನ್ನು ನಂಬದಿರುವುದೇ ಅವರ ಸಮಸ್ಯೆಯಾಗಿತ್ತು. ಪ್ರಿಯರೇ, ಅಂಜೂರದ ಮರವನ್ನು ಶಪಿಸುವುದಾಗಲಿ ಬೆಟ್ಟಗಳನ್ನು ಕದಲಿಸುವುದಾಗಲಿ ನಮ್ಮ ಕೆಲಸವಲ್ಲ. ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಅನೇಕ ವರ್ಷಗಳಿಂದ ದಕ್ಷಿಣ ಕ್ಯಾಲಿಫೋರ್ನಿಯಾದ ಸೇಂಗ್ರಾ ಮಾಡ್ರೆ ಬೆಟ್ಟಗಳ ಬುಡದ ಪ್ರದೇಶದಲ್ಲಿ ವಾಸಿಸುತ್ತಿದ್ದರು. ಆ ಬೆಟ್ಟಗಳು ಅವರಿಗೆ ಸುಂದರವಾಗಿ ಕಾಣುತ್ತಿದ್ದವು. ಅವನ್ನು ನೋಡಿದಷ್ಟು ಇಷ್ಟವಾಗುತ್ತಿತ್ತು. ಅವುಗಳು ದಿನದಿನವೂ ಬೇರೆಯೇ ರೀತಿಯಾಗಿ ಕಾಣಿಸ್ತಿದ್ದವು. ಕೀರ್ತನೆ 121ರಲ್ಲಿ ಹೇಳುತ್ತದೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು ಎಂದು. ಬೆಟ್ಟಗಳಿಂದ ತನಗೆ ಸಹಾಯ ದೊರಕುತ್ತದೆಂದು ಅವನ ಮಾತಿನ ಅರ್ಥವಲ್ಲ. ಯಾಕಂದರೆ ಮುಂದಿನ ವಚನದಲ್ಲಿ ಹೇಳುತ್ತಾನೆ, ಭೂಮಿಯಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಬೆಟ್ಟಗಳನ್ನು ಕದಲಿಸುವ ಅಥವಾ ಅಂಜೂರದ ಮರ ಒಣಗಿಸುವ ಕೆಲಸಕ್ಕಿಂತಲೂ ಉತ್ತಮ ಅಗತ್ಯದ ಕಾರ್ಯ ಬೇರೆ ಉಂಟೆಂದು ನಾನು ನೆನೆಸುತ್ತೇನೆ. ಕ್ರಿಸ್ತನ ಸುವಾರ್ತೆಯು ವಿಶೇಷದ ಕಾರ್ಯಗಳಾಗಿವೆ. ಒಂದು ಜೀವಿತವನ್ನು ಬದಲಾಯಿಸುವ ಶಬ್ದಗಳನ್ನು ನಮ್ಮ ತುಟಿಗಳು ನುಡಿಯುವಂತೆ ಮಾಡುವ ನಂಬಿಕೆಯೇ ನಮಗೆ ಬೇಕಾದದ್ದು. ದೇವರು ತನ್ನ ವಾಕ್ಯವನ್ನು ಉಪಯೋಗಿಸಬಲ್ಲನು ಎಂದು ನಂಬುವ ನಂಬಿಕೆಯೇ ನಮಗೆ ಅವಶ್ಯವಾದದ್ದು. ಮುಂದಕ್ಕೆ ನಾವು ಪರೀಕ್ಷೆ ಮಾಡುವ ಪ್ರಶ್ನೆಗಳು ಎಂಬ ವಿಚಾರವನ್ನು ನೋಡೋಣ. ಧಾರ್ಮಿಕ ನಾಯಕರು ಯೇಸುವಿಗೆ ಮತ್ತೊಮ್ಮೆ ಸವಾಲೊಡ್ಡುತ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸಿರಿ. ತರುವಾಯ ಆತನು ದೇವಾಲಯಕ್ಕೆ ಬಂದು ಬೋಧಿಸುತ್ತಿರಲಾಗಿ ಮಹಾಯಾಜಕರು ಪ್ರಜೆಯ ಹಿರಿಯರು ಆತನ ಬಳಿಗೆ ಬಂದು, ನೀನು ಯಾವ ಅಧಿಕಾರದಿಂದ ಇದನ್ನೆಲ್ಲ ಮಾಡುತ್ತೀ? ಈ ಅಧಿಕಾರವನ್ನು ನಿನಗೆ ಯಾರು ಕೊಟ್ಟರು ಎಂದು ಕೇಳಲು ಎಂಬುದೇ. ಧಾರ್ಮಿಕ ನಾಯಕರ ವರ್ತನೆಯು ಅಸಹ್ಯಕರವೂ ದ್ವೇಷದಿಂದ ಕೂಡಿದ್ದೂ ಆಗಿದೆ. ಯೇಸು ಏನು ಮಾಡುತ್ತಾನೆಂದು ಅವರು ಕೇಳುವುದಿಲ್ಲ. ನೋಡಿದಿರ, ಯೇಸು ಮಾಡಿದ ಅದ್ಭುತ ಕಾರ್ಯಗಳನ್ನು ನಡೆದಿಲ್ಲವೆಂದು ಹೇಳುವುದು ಅವರಿಂದಾಗಲಿಲ್ಲ. ಆದರೆ ಇದನ್ನು ಮಾಡುವುದಕ್ಕೆ ಆತನಿಗಿರುವ ಅಧಿಕಾರವನ್ನು ಪ್ರಶ್ನಿಸುತ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 24ನೇ ವಚನವನ್ನು ನೋಡಿರಿ. ಯೇಸು ಅವರಿಗೆ ಹೇಳಿದ್ದೇನೆಂದರೆ, ನಾನು ಸಹ ನಿಮ್ಮನ್ನು ಒಂದು ಮಾತು ಕೇಳುತ್ತೇನೆ, ಅದನ್ನು ನೀವು ನನಗೆ ಹೇಳಿದರೆ ನಾನು ಯಾವ ಅಧಿಕಾರದಿಂದ ಇದನ್ನು ಮಾಡುತ್ತೇನೆ ಎಂಬುದನ್ನು ನಿಮಗೆ ಹೇಳುತ್ತೇನೆ ಎಂಬುದಾಗಿ. ಪ್ರಿಯರೇ, ಆತನು ಅವರಿಗೆ ಕೇಳಿದ ಪ್ರಶ್ನೆ ಈ ರೀತಿ ಇದೆ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 25 ಮತ್ತು 26ನೇ ವಚನವನ್ನು ನೋಡಿರಿ. ದೀಕ್ಷಾಸ್ನಾನ ಮಾಡಿಸುವ ಅಧಿಕಾರವು ಯೋಹಾನನಿಗೆ ಎಲ್ಲಿಂದ ಬಂತು? ಪರಲೋಕದಿಂದಲೋ ಮನುಷ್ಯರಿಂದಲೋ ಅಂದನು. ಆಗ ಅವರು, ಪರಲೋಕದಿಂದ ಬಂತೆಂದು ನಾವು ಹೇಳಿದರೆ ಹಾಗಾದರೆ ನೀವು ಅವನನ್ನು ಯಾಕೆ ನಂಬಲಿಲ್ಲ ಎಂದು ನಮಗೆ ಹೇಳಾನು. ಮನುಷ್ಯರಿಂದ ಬಂತೆಂದು ಹೇಳಿದರೆ ನಮಗೆ ಜನರ ಭಯವದೆ. ಯೋಹಾನನು ಪ್ರವಾದಿಯೆಂದು ಎಲ್ಲರೂ ಎಣಿಸಿದ್ದಾರಲ್ಲ ಎಂಬುದಾಗಿ ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು ಎಂಬುದೇ.
ಯೇಸುವನ್ನು ಗಲಿಬಿಲಿಗೊಳಿಸಿ ಸಿಕ್ಕಿಸಿ ಹಾಕಬೇಕೆಂದು ಆ ಧಾರ್ಮಿಕ ನಾಯಕರು ಪ್ರಯತ್ನಿಸುತ್ತಿದ್ದರು. ಆದರೆ ಯೇಸು ಅವರನ್ನೇ ಗಲಿಬಿಲಿಗೊಳಿಸುತ್ತಾನೆ. ಸ್ಥಾನಿಕನಾದ ಯೋಹಾನನಿಗೆ ದೀಕ್ಷಾಸ್ನಾನ ಮಾಡಿಸುವ ಅಧಿಕಾರ ಎಲ್ಲಿಂದ ಬಂತು? ಅವನಿಗೆ ಅಧಿಕಾರ ಪರಲೋಕದಿಂದ ಬಂತೋ ಮನುಷ್ಯರಿಂದಲೋ? ಅವರು ಪರಲೋಕದಿಂದ ಎಂದು ಹೇಳುತ್ತಿದ್ದರೆ ಯೇಸು ನಾನು ಅದೇ ಅಧಿಕಾರದಿಂದ ಕಾರ್ಯ ಮಾಡುತ್ತೇನೆಂದು ಹೇಳುತ್ತಿದ್ದನು. ಆದ್ದರಿಂದ ಅವರು ಉತ್ತರಿಸುವುದಿಲ್ಲ. ಯೋಹಾನನ ಅಧಿಕಾರ ಪರಲೋಕದಿಂದ ಬಂತೆಂಬುದನ್ನು ಅವರು ಒಪ್ಪಿಕೊಳ್ಳಲು ಸಿದ್ಧರಿರಲಿಲ್ಲ. ಆದ್ದರಿಂದ ಯೇಸುವಿನ ಅಧಿಕಾರವು ಪರಲೋಕದೆಂದು ಅವರು ಒಪ್ಪಿಕೊಳ್ಳಲು ಸಿದ್ಧರಿರಲಿಲ್ಲ. ಮುಂದಕ್ಕೆ ನೋಡಿರಿ, ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 27ನೇ ವಚನವನ್ನು. ಕಡೆಗೆ ಅವರು ನಾವರಿಯೆವು ಎಂದು ಯೇಸುವಿಗೆ ಉತ್ತರ ಕೊಟ್ಟರು. ಆಗ ಆತನು ಅವರಿಗೆ, ಯಾವ ಅಧಿಕಾರದಿಂದ ಇದನ್ನೆಲ್ಲ ಮಾಡುತ್ತೇನೋ ಅದನ್ನು ನಾನು ನಿಮಗೆ ಹೇಳುವುದಿಲ್ಲ ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಭಾಗದಲ್ಲಿ ಪರಿಸ್ಥಿತಿ ಬಿಗುವಾಗುವುದನ್ನು ಗಮನಿಸಬಹುದು. ಕರ್ತನಾದ ಯೇಸು ಧಾರ್ಮಿಕ ನಾಯಕರನ್ನು ಬಲವಾಗಿ ಖಂಡಿಸುತ್ತಾನೆ. ಆತನು ಒಂದು ಸಾಮ್ಯವನ್ನು ಹೇಳಿ ಅದರ ಮೂಲಕ ಭ್ರಷ್ಟರು, ಸೂಳೆಯರು ಅವರಿಗಿಂತ ಮೇಲ್ಮಟ್ಟದವರೆಂಬುದಾಗಿ ಸೂಚಿಸುತ್ತಾನೆ. ಆತನ ಮಾತನ್ನು ಅಲ್ಲಗಳೆಯಲಿಕ್ಕೂ ಆಗಿಲ್ಲ. ಈ ಎರಡೂ ಸಂಗತಿಗಳನ್ನು ಧಾರ್ಮಿಕ ನಾಯಕರ ವಿರುದ್ಧವಾಗಿ ಯೇಸು ಮಾತನಾಡುತ್ತಾನೆ. ಮುಂದಕ್ಕೆ ಇಬ್ಬರು ಪುತ್ರರ ಸಾಮ್ಯ ಎಂಬುದನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 28ನೇ ವಚನದಿಂದ 31ನೇ ವಚನದವರೆಗೆ ನೋಡಿರಿ. ಆದರೆ ನಿಮಗೆ ಹೇಗೆ ತೋರುತ್ತದೆ? ಒಬ್ಬ ಮನುಷ್ಯನಿಗೆ ಇಬ್ಬರು ಮಕ್ಕಳಿದ್ದರು. ಅವನು ಮೊದಲನೆಯವನ ಬಳಿಗೆ ಬಂದು, ಮಗನೇ, ಹೋಗಿ ಇವತ್ತು ದ್ರಾಕ್ಷಿ ತೋಟದಲ್ಲಿ ಕೆಲಸ ಮಾಡು ಅಂದಾಗ ಅವನು, ನಾನು ಹೋಗುವುದಿಲ್ಲವೆಂದು ಹೇಳಿದ್ದಾಗೂ ತರುವಾಯ ಪಶ್ಚಾತ್ತಾಪಪಟ್ಟು ತೋಟಕ್ಕೆ ಹೋದನು. ಆಮೇಲೆ ಎರಡನೆಯವನ ಬಳಿಗೆ ಬಂದು ಅದೇ ಮಾತನ್ನು ಹೇಳಿದಾಗ ಅವನು, ಹೋಗುತ್ತೇನಪ್ಪ ಅಂದಾಗ್ಯೂ ಹೋಗಲೇ ಇಲ್ಲ. ಅವರಿಬ್ಬರಲ್ಲಿ ತಂದೆಯ ಚಿತ್ತದಂತೆ ನಡೆದವನು ಯಾರು ಎಂದು ಕೇಳಿದಕ್ಕೆ ಅವರು, ಮೊದಲನೆಯವನೇ ಅಂದರು. ಆಗ ಯೇಸು ಅವರಿಗೆ, ಭ್ರಷ್ಟರು, ಸೂಳೆಯರು ನಿಮಗಿಂತ ಮೊದಲು ದೇವರ ರಾಜ್ಯವನ್ನು ಸೇರುವರು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಸಾಮ್ಯವು ಧಾರ್ಮಿಕ ನಾಯಕರಿಗೆ ವಿಶೇಷ ಅವಮಾನವನ್ನುಂಟು ಮಾಡುವಂಥದ್ದಾಗಿತ್ತು. ತಂದೆಗಾಗಿ ಕೆಲಸ ಮಾಡುತ್ತೇನೆಂದು ಹೇಳಿ ಬಳಿಕ ಕೆಲಸ ಮಾಡದೇ ಹೋದ ಮಗನಿಗೆ ಯೇಸು ಅವರನ್ನು ಹೋಲಿಸುತ್ತಾನೆ. ಆತನು ಭ್ರಷ್ಟರನ್ನೂ ಸೂಳೆಯರನ್ನು ಅವರಿಗಿಂತ ಮೇಲಿನ ಸ್ಥಾನದಲ್ಲಿರಿಸಿ ಮಾತನಾಡುತ್ತಾನೆ. ಈ ಸಾಮ್ಯವು ಈ ದಿನಗಳಿಗೂ ಅನ್ವಯಿಸುತ್ತದೆ. ಅನೇಕ ಮಂದಿ ಸಭೆಗಳಿಗೆ ಸೇರಿ ಧಾರ್ಮಿಕ ವ್ಯಕ್ತಿಗಳಾಗಿ ನಡೆದು ತಾವು ಕ್ರೈಸ್ತರೆಂದು ನೆನೆಸುತ್ತಾರೆ. ಆದರೆ ಅವರು ಹಾಗಿಲ್ಲ. ಅವರು ಸಭೆಯ ಆಚಾರ ವಿಧಿಗಳನ್ನು ಅನುಸರಿಸಿಕೊಂಡಿದ್ದು ಬೋಧನೆಗೆ ತಮ್ಮ ಭೌತಿಕ ಸಮ್ಮತಿ ಕೊಡುವವರಾಗಿರಬಹುದು. ಆದರೆ ಅವರ ಜೀವಿತದಲ್ಲಿ ಬದಲಾವಣೆ ಆಗದಿದ್ದರೆ ಅವರು ನಿಜವಾಗಿ ವಿಶ್ವಾಸಿಗಳಲ್ಲ. ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದೇ. ಭ್ರಷ್ಟರು, ಸೂಳೆಯರು ತಮ್ಮ ಪಾಪದ ಸ್ಥಿತಿಯನ್ನು ತಿಳಿದುಕೊಂಡವರಾಗಿ ಕ್ರಿಸ್ತನ ಬಳಿಗೆ ರಕ್ಷಣೆಗಾಗಿ ಬಂದರು. ಅವರು ತಡವಾಗಿ ಬಂದರು. ಮೊದಲಿಗೆ ದೇವರನ್ನು ದೂರವಿಟ್ಟರು. ಆದರೆ ಕೊನೆಗೆ ಪಶ್ಚಾತ್ತಾಪಪಟ್ಟು ಆತನ ಬಳಿಗೆ ಬಂದರು. ಆತನು ಅವರನ್ನು ಅಂಗೀಕರಿಸಿದನು. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 32ನೇ ವಚನವನ್ನು ನೋಡಿರಿ. ಯೋಹಾನನು ಧರ್ಮ ಮಾರ್ಗವನ್ನು ಬೋಧಿಸುವನಾಗಿ ನಿಮ್ಮ ಬಳಿಗೆ ಬಂದನು, ನೀವು ಅವನನ್ನು ನಂಬಲಿಲ್ಲ. ಭ್ರಷ್ಟರು, ಸೂಳೆಯರು ಅವನನ್ನು ನಂಬಿದರು. ನೀವು ಇದನ್ನು ನೋಡಿದ್ದಾಗ್ಯೂ ಪಶ್ಚಾತ್ತಾಪ ಪಡಲಿಲ್ಲ, ಅವನನ್ನು ನಂಬಲಿಲ್ಲ ಎಂಬುದೇ. ಪ್ರಿಯ ವೀಕ್ಷಕರೇ, ಧಾರ್ಮಿಕ ನಾಯಕರಲ್ಲಿ ಆಂತರ್ಯದಲ್ಲಿ ಏನೂ ಇಲ್ಲದ ಬಾಹ್ಯ ಆಡಂಬರದ ಧರ್ಮವಿತ್ತು. ಒಬ್ಬನು ಯೇಸುವನ್ನು ರಕ್ಷಕನನ್ನಾಗಿ ಅಂಗೀಕರಿಸುವಾಗ ಆಂತರ್ಯವು ಹೊಸದಾಗುವುದು ಮಾತ್ರವಲ್ಲದೆ ಹೊಸ ಅಲಂಕಾರಗಳಿಂದ ತುಂಬಿರುತ್ತದೆ. ಪ್ರಿಯರೇ, ನಾವು ಹೇಗಿದ್ದೇವೆ? ನಮ್ಮ ಜೀವಿತ ಹೇಗಿದೆ? ನಮ್ಮ ನಂಬಿಕೆಯ ಜೀವಿತ ಹೇಗಿದೆ? ನಾವು ಹೊರಗೆ ಸುಂದರವಾಗಿ ಕಾಣಬಹುದು, ಒಳಗೆ ಕ್ರಿಸ್ತನು ನಮ್ಮ ಸ್ಥಿತಿಯನ್ನು ಬಲ್ಲನು. ನಾವು ಒಪ್ಪಿಕೊಂಡು ಆತನ ಬಳಿಗೆ ಬರೋಣ. ಆತನಿಂದ ಹೊಸ ಜೀವಿತವನ್ನು ಹೊಂದಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ವಾಕ್ಯವು ನಮ್ಮ ಸಂಗಡ
ಮಾತನಾಡಿದೆ ಸ್ವಾಮಿ. ನಾವು ತಿಳಿದುಕೊಂಡು ನಿನ್ನ ಬಳಿಗೆ ಬಂದಿದ್ದೇವೆ. ನಮ್ಮನ್ನು ಶುದ್ಧೀಕರಿಸು. ಹೊಸದಾಗಿ ಹುಟ್ಟಿದಂಥ ನೂತನ ಜೀವಿತವನ್ನು ದಿನಾಲೂ ಜೀವಿಸುವುದಕ್ಕೆ ನಿನ್ನ ಆತ್ಮನ ಬಲವನ್ನು ಅನುಗ್ರಹಿಸಿಕೊಡು. ನಮ್ಮೆಲ್ಲ ವೀಕ್ಷಕ ಬಾಂಧವರು ಅವರವರು ಇರುವಂಥ ಸ್ಥಳದಲ್ಲಿ ನಿನ್ನನ್ನು ಅಂಗೀಕಾರ ಮಾಡಿಕೊಂಡವರಾಗಿ, ನೂತನ ಜೀವಿತವನ್ನು ಹೊಂದಿಕೊಂಡವರಾಗಿ ನಿನ್ನಲ್ಲಿ ಇದ್ದುಕೊಂಡು ಫಲವನ್ನು ಕೊಡುವುದಕ್ಕೆ ಸಹಾಯ ಮಾಡು. ಅವರ ಭಿನ್ನ ಪ್ರಾರ್ಥನೆಗಳನ್ನು ಆಲಿಸಿ ಸದುತ್ತರವನ್ನು ಕೊಟ್ಟು ತೃಪ್ತಿಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಶಾಂತಿಯ ಪ್ರಾಣಿಯನ್ನೇರಿ ಯೇಸು ಯೆರೂಸಲೇಮನ್ನು ಪ್ರವೇಶಿಸುವಾಗ ಆತನು ತಾನು ಯಾರೆಂದು ಸೂಚಿಸುತ್ತಾನೆ? ಶಾಂತಿಯ ಪ್ರಾಣಿಯನ್ನೇರಿ ಯೇಸು ಯೆರೂಸಲೇಮನ್ನು ಪ್ರವೇಶಿಸುವಾಗ ಆತನು ತಾನು ಯಾರೆಂದು ಸೂಚಿಸುತ್ತಾನೆ? ಉತ್ತರ: ಪ್ರವಾದಿಯೆಂದು, ರಾಜನೆಂದು, ದೀನನೆಂದು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಪ್ರೀತಿಸಿದ ಪ್ರಿಯ ಯೇಸುವನ ನಂಬುವೆ. ಕಲ್ವಾರಿ ಕ್ರೂಜೆ ಮೇಲೆ ನನಗಾಗಿ ಮರಣ ಹೊಂದಿದ, ನನ್ನನ್ನೆಷ್ಟಾಗಿ ಪ್ರೀತಿಸಿದ ಪ್ರಿಯ ಯೇಸುವನ ದೇಹದಿಂದ ಹರಿಯಿತು ಅತ್ಯಮೂಲ್ಯ ರಕ್ತಧಾರೆಯು, ಪರಿಶುದ್ಧ ರಕ್ತದಿಂದಲೇ ನನ್ನ ಪಾಪ ನೀಗಿ ಶುದ್ಧಳಾದೆನು. ಮುರಿದ ದೇಹದಿಂದ ಹರಿಯಿತು ಅತ್ಯಮೂಲ್ಯ ರಕ್ತಧಾರೆಯು, ಪರಿಶುದ್ಧ ರಕ್ತದಿಂದಲೇ ನನ್ನ ಪಾಪ ನೀಗಿ ಶುದ್ಧಳಾದೆನು. ನಾನಂಬುವೆ ಪ್ರಿಯ ಯೇಸುವನ ನಂಬುವೆ, ನನ್ನನ್ನೆಷ್ಟಾಗಿ
ಪರಮೋನ್ನತ ಸ್ಥಾನವಾ ತೋರಿದು ಆತ ದೀನನಾದನು. ನಾನು ನೀತಿವಂತನಾಗಲು ನನ್ನ ಪಾಪವೆಲ್ಲ ಹೊತ್ತುಕೊಂಡನು. ನಾನಂಬುವೆ ಪ್ರಿಯ ಯೇಸುವನ ನಂಬುವೆ. ಪ್ರಿಯರೇ, ಯೇಸು ಯೆರೂಸಲೇಮಿಗೆ ಪ್ರವೇಶ ಮಾಡಿದ್ದರ ವಿಷಯದಲ್ಲಿ ಹಲವು ಸತ್ಯಗಳನ್ನು ಇಂದು ನಾವು ತಿಳಿದುಕೊಂಡಿದ್ದೇವೆ. ಆತನ ಸ್ವಂತ ಜನರಿಗೆ ಆತನನ್ನು ಅಂಗೀಕರಿಸಲು ಕೊನೆಯ ಅವಕಾಶವಿತ್ತು. ಯೇಸು ಕ್ರಿಸ್ತನನ್ನು ಬಿಟ್ಟು ಜೀವಿಸುವವರ ಜೀವಿತದ ಬಗ್ಗೆ ಒಣಗಿದ ಅಂಜೂರ ಮರವು ತಿಳಿಸುತ್ತದೆ. ನಾವಾದರೂ ಆತನ ಮಾತಿಗೆ ವಿಧೇಯರಾಗಿ ಆತನನ್ನೇ ಪ್ರೀತಿಸುತ್ತಾ ಆತನ ಮಕ್ಕಳಾಗಿ ಜೀವಿಸೋಣ, ಆತನನ್ನು ಮಹಿಮೆಪಡಿಸೋಣ. ಪ್ರಿಯ ವೀಕ್ಷಕರೇ, ಇಂದಿನ ಅಧ್ಯಯನವು ಬಹಳ ಅರ್ಥಗರ್ಭಿತವಾಗಿತ್ತಲ್ಲವೇ? ನೀವು ತಿಳಿದುಕೊಂಡ ಸತ್ಯಗಳನ್ನು ನಮಗೆ ಕರೆ ಮಾಡಿ ತಿಳಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.